ಮುಳಬಾಗಿಲು ತಾಲೂಕಿನಲ್ಲಿ NH75 ಬೈಪಾಸ್ನಲ್ಲಿ ಮುಳಬಾಗಿಲು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟೇ ಒಂದು ಡಾಬಾಗಳಿರಬಹುದು, ಆದರೆ ಅದರದೇ ಆದಂಥ ಒಂದು ವಿಶೇಷತೆ ಇರುತ್ತೆ. ಆದರೆ ನೂತನವಾಗಿ ಪ್ರಾರಂಭ ಆಗಿರುವಂತಹ MP ಡಾಬಾ, ಹೆಸರೇ MP ಡಾಬಾ, ಇವತ್ತು ಒಳ್ಳೆ ರೀತಿಯಲ್ಲಿ MP ಡಾಬಾ ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ತಾಲೂಕಿನಲ್ಲಿ ಕೂಡ ಇದನ್ನ ಬ್ರಾಂಚ್ ಪ್ರಾರಂಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ವಿಶೇಷತೆ ತುಂಬಾ ಇದೆ. ನೀವೆಲ್ಲೂ ಕೂಡ ಬೇರೆ ಕಡೆ ಹೋಗ್ಬಿಟ್ಟು ಚಿಕನ್ನು ಮತ್ತೆ ಮಟನ್ನು ಕೂಡ ತಗೊಂಡ್ಬರಂಗೇನಿಲ್ಲ. ಎಲ್ಲವೂ ಕೂಡ MP ಡಾಬಾದಲ್ಲೇ ಸಿಗ್ತದೆ. ಬರೀ ನೀವು ಬರಬೇಕಷ್ಟೇ, ಬರೋದ್ರ ಜೊತೆಗೆ ದುಡ್ಡು ಎತ್ಕೊಂಡ್ ಬರ್ಬೇಕು. ಎತ್ಕೊಂಬಂದ್ರೆ ಎಲ್ಲವೂ ಕೂಡ ಇಲ್ಲೇ ಸಿಗ್ತವೆ. ನಿಮ್ಗೆ ಯಾವ ರೀತಿ ಒಂದು ನಿಮ್ಮ ಆಸೆ ಆಕಾಂಕ್ಷೆಗಳು ಆಹಾರವನ್ನು ಯಾವ ರೀತಿ ತಿಂತೀರೋ ಅದಂತ ರುಚಿಕರವಾದಂತಹ ಒಂದು ಪದಾರ್ಥಗಳು ಇಲ್ಲಿ ನಮ್ಮ MP ಡಾಬಾದಲ್ಲಿ ಸಿಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ MPS ಮಂಜಣ್ಣನವರು ಯುವಕರ ಬಲಗೈ, ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಸಮಾಜ ಸೇವಕರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು. ಅದೇ ರೀತಿಯಲ್ಲಿ ಒಂದು ದೇವಸ್ಥಾನಗಳಿಗಾಗಿರ್ಬಹುದು, ದರ್ಗಾಗಳಿಗಾಗಿರ್ಬಹುದು, ಎಲ್ಲವೂ ಕೂಡ ಒಂದು ವಿದ್ಯಾರ್ಥಿಗಳಿಗಾಗಿರ್ಬಹುದು, ಎಲ್ಲರಿಗೂ ಕೂಡ MPS ಮಂಜಣ್ಣವರು ತನ್ನದೇ ಆದಂತಹ ಕೈಯಲ್ಲಿ ಸಹಕಾರ ಮಾಡ್ಕೊಂಡು ಬರ್ತಿದ್ದಾರೆ. ಇದು ಅವ್ರು ಮುಂದ್ಗಡೆ ಹೇಳಬಾರದು. ನಿಜವಾಗ್ಲೂ ಕೂಡ ತುಂಬಾ ಒಂದು ಕುಟುಂಬಗಳಿಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಈ ಮಂಜಣ್ಣನವ್ರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಜೊತೆಯಲ್ಲಿರುವಂತ ಎಲ್ಲ ಸಹ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ, ಮತ್ತೊಂದು ಸಾರಿ ಇವತ್ತು ಏನು ನಮ್ಮ ಬೈಪಾಸ್ ಅಲ್ಲಿ ಈ ಕಡೆ ನಮ್ಮ ಮುಳಬಾಗಿಲು ದೋಸೆ ಕಾರ್ನರ್ ಇದೆ, ಈ ಕಡೆ ಬೈಪಲ್ಲಿ ರಸ್ತೆ NH75 ಅಲ್ಲಿ ತುಂಬಾ ಒಳ್ಳೆ ರೀತಿಯಾದಂತಹ ಒಂದು MP ಡಾಬಾವನ್ನ ಪ್ರಾರಂಭ ಮಾಡಿದ್ದಾರೆ. ಎಲ್ಲರ ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕರಿಗೂ ಇದು ವಿಶೇಷವಾಗಿ ಯಾರಿಗಪ್ಪ ಅನ್ವಯಿಸುತ್ತೆ ಅಂದ್ರೆ ಕೂಲಿ ಕಾರ್ಮಿಕರಿಗೆ, ರೈತಾಪಿ ವರ್ಗದವ್ರಿಗೆ ಆದಂತಹ ಎಲ್ಲರಿಗೂ ಕೂಡ, ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ. ಮೊದಲನೇ ಹೆಜ್ಜೆ ರೈತಾಪಿ ವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ ಅದು ಕಡಿಮೆ ದರದಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಸಡಗರದಿಂದ ಒಂದು ರುಚಿಕರವಾದಂತಹ ಒಂದು ಡಾಬಾದಲ್ಲಿ ಇದು ಸಿಗುತ್ತೆ. ಎಲ್ಲವೂ ಕೂಡ ಬಂದು ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದಂತಹ ಆಶೀರ್ವಾದಗಳನ್ನ ನಮ್ಮ MPS ಮಂಜಣ್ಣನವ್ರಿಗೆ, ಅವರ ಸ್ನೇಹಿತರಿಗೆ ಮತ್ತೆ ಇವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ. ವಿಶೇಷವಾಗಿ ಕುರುಮಲ ಗಣಪತಿ ಆಶೀರ್ವಾದ ಇರಲಿ, ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಎಲ್ಲರಿಗೂ ಇರ್ಲಿ ಅಂತ ಈ ಸಂದರ್ಭ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಾವೆಲ್ಲರೂ ಕೂಡ MP ಡಾಬಾಗೆ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದನ ನೀಡಬೇಕು ಅಂತ ಹೇಳ್ತಾ, ಮಂಜಣ್ಣನವ್ರಿಗೆ, ಅವ್ರ ಕುಟುಂಬಸ್ಥರಿಗೆ ಮತ್ತೊಂದು ಸಾರಿ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೊಟ್ಟು ಕಾಪಾಡಲಿ ಅಂತ, ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಸಮಾಜ ಸೇವೆ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ನಮಸ್ಕಾರ. ಮಾಧ್ಯಮದವರಿಗೆ ಫಸ್ಟ್ ನಮಸ್ಕಾರ ಮಾಡೋಣ. ಯಾಕಂದರೆ ನಿಮ್ಮಿಂದನೇ ನಮ್ಮ ಬಿಸ್ನೆಸ್ಸು ಸ್ಟಾರ್ಟ್ ಆಗಬೇಕು ಅಂತ ಒಂದು ಮನವಿಯನ್ನು ಮಾಡ್ತಾ, ಏನಿವತ್ತು ಮುಳಬಾಗಲು ನಂಗ್ಲಿಯಿಂದ ಬಾಲಾಜಿ ಭವನ ಮಧ್ಯದಲ್ಲಿ ಇವತ್ತು MPS ಡಾಬಾ, ಒಳ್ಳೆ ಡಾಬಾ, ಒಂದು ಒಳ್ಳೆ ಜಾಗದಲ್ಲಿ ಇವತ್ತು ನಮ್ಮ ಮಂಜು, ನಾನು ಯಾರು ಅಂದ್ಕೊಂಡಿದ್ದೆ, ನಮ್ಮ ಮಂಜು, ನಮ್ಮ ತಮ್ಮ ಇರ್ತಕ್ಕಂಥ ಮಂಜು ಮತ್ತು ಪ್ರವೀಣ್ ಒಂದು ಸಹಕಾರದೊಂದಿಗೆ ಭಾಳ ಚೆನ್ನಾಗಿ ಇವತ್ತು MPS ಡಾಬಾವನ್ನು ಪ್ರಾರಂಭ ಮಾಡಿದ್ದಾರೆ. ಭಾಳ ಒಳ್ಳೆ ಪ್ಲೇಸು. ಯಾಕಂದರೆ ಕೆಲವರೆಲ್ಲ ಕೂಡ ಪೇರೆಂಟ್ಸ್ ಎಲ್ಲ ಅವರು ನಾನ್ ವೆಜ್ ಇರ್ತಕ್ಕಂಥವ್ರು, ಕಾಲು ಸೂಪ್ ಇವೆಲ್ಲ ತಗೊಳ್ತಕ್ಕಂಥವ್ರು ಸೋಮೇಶ್ವರ ಪಾಳ್ಯಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲೊಂದು ಜಾಗದಲ್ಲಿ ಇತ್ತಲ್ಲಿ ನಮ್ಮ ಮಿತ್ರರು ಮಂಜು ಬಂದಿಟ್ಟಿದ್ದಾರೆ, ಅಲ್ಲಿ ದಮ್ ಬಿರಿಯಾನಿ ಅಂತ. ಅಲ್ಲಿ ಇವತ್ತು ಇಲ್ಲಾಗೋದ್ರಿಂದ ನಮ್ಮ ಬಹುಶಃ ಇಲ್ಲಿ ಅರ್ಧ ಟೌನ್ಗೆ ಇಲ್ಲಿ ಭಾಳ ಅನುಕೂಲ ಆಗುತ್ತೆ. ಅದು ವಿಶೇಷವಾಗಿ ಈ ಭಾಗದ ಎಲ್ಲ ಒಂದು 10-15 ಪಂಚಾಯತ್ಗಳಿಗೆ ಭಾಳ ಚೆನ್ನಾಗಿರ್ತದೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ಇಟ್ಕೊಂಡು, ನಮ್ಮ ಮಂಜುಗೆ ಹೇಳ್ತೀನಿ, ಒಳ್ಳೆ ಕ್ವಾಲಿಟಿನ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗ್ತದೆ. ಒಳ್ಳೆ ವ್ಯಾಪಾರ ಆಗಲಿ, ಭಗವಂತ ಮನೆ ದೇವರು ಅವ್ರಿಗೆ ಅಷ್ಟೈಶ್ವರ್ಯ ಕೊಟ್ಟು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗಿ ಚೆನ್ನಾಗಾಗಲಿ ಅಂತ ಅವರು ಬಂಧು ಬಳಗ ವರ್ಗ ಎಲ್ಲ ಕೂಡ ಫ್ರೆಂಡ್ಸ್ ಸರ್ಕಲ್ ಭಾಳ ಚೆನ್ನಾಗಿರಲಿ ಅಂತ ಭಾವಿಸ್ತಾ, ನಾವು ಕೂಡ ಅವರು ಸದಾ ಕುಡುಮಲ್ಲ ಗಣಪತಿ ಮತ್ತು ಆಂಜನೇಯ ಸ್ವಾಮಿ ಐದರಲ್ಲಿ ಭಗವಂತ ಅಷ್ಟೈಶ್ವರ್ಯ ಕೊಳ್ಳಿ ಅಂತ ಭಾವಿಸ್ತಾ, ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ.